ಇದು ಪಲ್ಲವಿ ಅವರಿಗೆ ಇದುವರೆಗೂ ಸಿಕ್ಕಿರುವಂತಹ ವಿಶೇಷ ಸಾಧನೆಗಳಿಗಾಗಿ ಸಿಕ್ಕಿರುವಂತಹ ಮೆಡಲ್ಸ್ಗಳು. ಇದಲ್ವಾ ಸಾಧನೆ ಅಂದ್ರೆ? ಸಾಧನೆ ಅಂತಂದ್ರೆ ನನ್ನ ಕೈಲಿ ಏನು ಆಗೋದಿಲ್ಲ ಅಂತ ಅನ್ಕೊಳ್ಳೋದಲ್ಲ, ನನ್ನ ಕೈಲಿ ಎಲ್ಲಾನು ಸಾಧ್ಯ ಅಂತ ಸಾಧನೆಯ ಮೆಟ್ಟಿಲುಗಳನ್ನ ಏರ್ತಾ ಹೋಗೋದು ನಾವು ನಮ್ಮ ಪ್ರಯತ್ನವನ್ನ ಪಟ್ರೆ. ಅಂದ್ರೆ ಇದು ಒಂದಿನ 2 ದಿನದಲ್ಲಿ ಬಂದಿಲ್ಲ, ಪ್ರತಿಯೊಂದ್ ದಿನನೂ ಅಷ್ಟು ಎಫರ್ಟ್ಸ್ ಹಾಕಿದೀನಿ ನಾನು ಇದಕ್ಕೋಸ್ಕರ. ಅಡುಗೆ ಮನೆಯಿಂದ ಬಾಹ್ಯಾಕಾಶದವರೆಗೆ ಎಲ್ಲ ರಂಗದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡವಳು ಆಕೆ. ವಿಮಾನ ಹಾರಿಸೋದಕ್ಕೂ ಸೈ, ಈ ಕಡೆ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಗೃಹಿಣಿಯಾಗಿರೋದಕ್ಕೂ ಸೈ. ಒಂದು ಕಡೆ ಅಮ್ಮ, ಇನ್ನೊಂದು ಕಡೆ ತಂದೆಗೆ ಮಗಳು, ಮತ್ತೊಂದು ಕಡೆ ಹೆಂಡತಿ, ಇನ್ನೊಂದು ಕಡೆ ಅಕ್ಕ ತಂಗಿ. ಹೊರಗಡೆ ಹೋದ್ರೆ ಅವಳದೇ ಆದಂತಹ ವೃತ್ತಿ ಪ್ರವೃತ್ತಿ ಎಲ್ಲವನ್ನ ನಿಭಾಯಿಸಬೇಕು ಆಕೆ. ಹೊರಗಡೆ ಹೋದ್ರೆ ವೃತ್ತಿ, ಮನೆಗೆ ಬಂದ್ರೆ ಗೃಹಿಣಿಯ ಪ್ರವೃತ್ತಿ. ಹೀಗೆ ಎಲ್ಲದರ ಮಧ್ಯೆ ಒಂದಷ್ಟು ಸವಾಲುಗಳು ಬರುತ್ತೆ ಜೀವನಕ್ಕೆ. ಬದುಕಬೇಕಾ ಅಂತ ಕೇಳುತ್ತೆ ಕೆಲವೊಂದ್ಸಲ. ಅದೇ ಬದುಕಬೇಕು, ಇದು ನಿನ್ನ ಬದುಕೋದಿಕ್ಕೆ ನಿನಗೆ ಹಕ್ಕಿದೆ ಅಂತ ಹೇಳುತ್ತೆ. ಇಂಥ ಹಲವಾರು ಸವಾಲುಗಳ ಮಧ್ಯೆ ನಾವು ಹೆಣ್ಮಕ್ಳು ನಮ್ಮ ಜೀವನವನ್ನ ಕಟ್ಕೊಳ್ತಾ ಇದೀವಿ. ಈ ಸವಾಲುಗಳ ಜೊತೆಗೆ ವಿಧಿ ಇನ್ನೊಂದು ಸವಾಲು ಕೊಡುತ್ತೆ ಪಲ್ಲವಿ ಅವರಿಗೆ. ದೈಹಿಕ ದೃಢತೆ, ಮಾನಸಿಕ ಕ್ಷಮತೆ ಎರಡು ಮುಖ್ಯ. ಆದ್ರೆ ದೈಹಿಕವಾಗಿ ಕುಗ್ಗೋಗ್ತಾರೆ. ಅದು 3 ವರ್ಷ ಮಗುವಾಗಿದ್ದಾಗ. ಸುಮಾರು 20 ವರ್ಷಗಳ ಕಾಲ ಮನೆಯಲ್ಲೇ ವೀಲ್ ಚೇರು ಕೂಡ ಇರೋದಿಲ್ಲ, ಮನೆಯಲ್ಲೇ ತೆವಳುಕೊಂಡು ನನ್ನ ಜೀವನ ಇಷ್ಟೇ, ಸರಿ ಎಷ್ಟಾಗುತ್ತೋ ಅಷ್ಟು ದಿನ ಬದುಕೋಣ, ಇಷ್ಟೇ ಇರೋಣ ಅನ್ನೋ ಯುವತಿ 20 ವರ್ಷ ಆಗಿದ ನಂತರ ಅವರ ಜೀವನದಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ. ಮಿರಾಕಲ್ ಏನು ಅಂತ ನಾನ್ ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳೋಣ. ಇವಾಗ ನೀವ್ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಬದುಕಬೇಕಾ ಅಂತ ಕೇಳುತ್ತೆ ಅಂತ. ನನ್ನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ಎಷ್ಟೇ ಅವ್ರ ಎಂಕರೇಜ್, ನಾನು ಏನ್ ಮಾಡ್ತಿದ್ದೀನೋ ಅದಕ್ಕೆ ಅವ್ರು ಎಂಕರೇಜ್ ಮಾಡಿದ್ರು, ಎಲ್ಲ ಒಂದ್ ಕಡೆ ನಂಗೆ ಪ್ರತಿ ಸಲ ಅನ್ಸ್ತಾ ಇರುತ್ತೆ, ಒಬ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು, ನಾವ್ ಹೊರಗಡೆ ಹೋಗ್ಬೇಕಂದ್ರೆ ಡಿಪೆಂಡ್ ಆಗಿರ್ಬೇಕು. ಸೊ ನನ್ನ ಬಿಟ್ಟು ಅಮ್ಮ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಅವ್ರಿಗೂ ಹೋಗಕ್ ಆಗ್ತಾ ಇರ್ಲಿಲ್ಲ. ಅದೆಲ್ಲ ನೋಡಿದಾಗ ನೀವ್ ಏನ್ ಹೇಳಿದ್ರು ನಂಗೂ ಅದೇ ಅನಿಸ್ತಾ ಇತ್ತು. ಇನ್ನೊಂದು ಮಿರಾಕಲ್ ಅಂತ ಹೇಳಿದ್ರಲ್ಲ ಮ್ಯಾಮ್, ನಿಜವಾಗ್ಲೂ ಅದು ಮಿರಾಕಲ್. ನಾನು ತುಂಬಾ ಸಲ ಅವ್ರ ಬಾಯಲ್ಲಿ ಕೇಳಿದೀನಿ, ನನ್ನ ಲೈಫಲ್ಲಿ ಇದು ಮಿರಾಕಲ್ ಆಯ್ತು, ಅದು ಮಿರಾಕಲ್ ಆಯ್ತು ಅಂತ. ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಸೊ APD ಅಂತ ರಿಹಾಬಿಲಿಟೇಷನ್, ಅದೇ ನನ್ನ ಹುಡ್ಕೊಂಡ್ ಬಂದಿದೆ. ನಿಜ ಅದು APD ಅಂದ್ರೆ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ. ಅದು ಬ್ಯಾಂಗ್ಳೂರಲ್ಲಿರೋ ಒಂದು ರಿಹಾಬ್ ಸೆಂಟರ್, NGO ಅದು. ಅವರು ಗೋಲ್ ಏನಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕ್ಯಾಂಪ್ ಮಾಡ್ತಾರೆ ಅವರು. ಅವ್ರದ್ದು ಏನಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಯಾರು ಇರ್ತಾರೋ ಅವ್ರನ್ನ ಐಡೆಂಟಿಫೈ ಮಾಡ್ಬಿಟ್ಟು ಅವ್ರ ರಿಹಾಬ್ ಸೆಂಟರ್ ಕರ್ಕೊಬಂದು ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋದು. ಎಕ್ಸ್ಕ್ಲೂಸಿವ್ ಫಾರ್ ಸ್ಪೈನಲ್ ಕಾರ್ಡ್ ಅಂದ್ರೆ ಅವ್ರದ್ದು ಸ್ಪೈನಲ್ ಕಾರ್ಡ್ ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಪೋಲಿಯೋ ಈ ತರ ಡಿಪಾರ್ಟ್ಮೆಂಟ್ ಜಾಸ್ತಿ ಇದೆ. ಬಟ್ ಅವ್ರು ಜಾಸ್ತಿ ವರ್ಕ್ ಮಾಡೋದು ಸ್ಪೈನಲ್ ಕಾರ್ಡ್ ಇಂಜುರಿ ಮೇಲೆ. ಸೊ ಅವರು ನಮ್ ಚಿತ್ರದುರ್ಗದಲ್ಲಿ ಕ್ಯಾಂಪ್ ಮಾಡ್ಬಿಟ್ಟು, ಅದು ಚಿತ್ರದುರ್ಗ ನಮ್ಗೆ ತುಂಬಾ ದೂರ. ಓಕೆ, ಅದು ನನ್ಗೂ ಏನ್ ಗೊತ್ತಾಗ್ತಾ ಇರ್ಲಿಲ್ಲ. ನಮ್ ಚಿತ್ರದುರ್ಗದಲ್ಲಿ ನಮ್ಮ ಮಾಮ ಒಬ್ರು ಇದ್ರು, ನಮ್ ರಿಲೇಟಿವ್ ಮಾಮ ಇದ್ರು. ಅವರು ನೋಡ್ಬಿಟ್ಟು ನಮ್ಮನೆ ನನ್ ಸೊಸೆ ಇದ್ದಾಳೆ, ಅವಳು ಸ್ಪೈನಲ್ ಕಾರ್ಡ್ ಅಂತೇಳಿ ಅವ್ರಿಗೆ ನನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಅವರು ಕಂಟಿನ್ಯೂಸ್ ನಂಗೆ 6 months ಕಾಲ್ ಮಾಡಿರೋದು ಮ್ಯಾಮ್. ನೀವ್ ಹೊರ್ಗಡೆ ಬರ್ಬೋದು, ನೀವು ಜಾಬ್ ಮಾಡ್ಬೋದು, ಈ ತರ ಹೇಳ್ತಾ ಇದ್ರು. ಈ ಸುಮ್ನೆ ಹೇಳ್ತಾ ಇದಾರೆ, ದುಡ್ಡಿಗೋಸ್ಕರ ಇನ್ನು ಎಷ್ಟು ಇಗ್ನೋರ್ ಮಾಡ್ತಿದ್ದೆ ಅಂದ್ರೆ, ಅದೇನೋ ಹೇಳ್ತಾರಲ್ಲ, ನಮ್ಗೇನೋ ಒಳ್ಳೇದಾಗ್ಬೇಕು ಅಂತಿದ್ದಾಗ ಅದು ನಮ್ಮ ಹತ್ರ ಬಂದೇ ಬರುತ್ತೆ. ಅದು ನಿಜವಾಗ್ಲೂ ನನ್ನ ಲೈಫಲ್ಲಿ ನಿಜ ಆಗಿದೆ. ನಾನು 6 months ಅವ್ರನ್ನ ಎಷ್ಟು ಅವಾಯ್ಡ್ ಮಾಡಿದ್ರು ಅವ್ರು ನಮ್ ಮನೆಗ್ ಬಂದು ವಿಸಿಟ್ ಮಾಡೋವರ್ಗು ಬಿಡ್ಲಿಲ್ಲ. ಅವರು ನಾವ್ ನಿಮ್ ಮನೆಗ್ ಬರ್ಬೇಕು ಅಂತ. ಸುಮಂಗ್ಲ ಅಂತ ಅವ್ರ ಮ್ಯಾಮ್ ಹೆಸರು. ಅವ್ರು ನಮ್ ಚಿತ್ರದುರ್ಗ ಡಿಸ್ಟಿಕ್ಗೆ ವರ್ಕ್ ಮಾಡ್ತಿದ್ರು. ಆ ಮ್ಯಾಮ್ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅಂದ್ರೆ, ನಾನು ಎಷ್ಟೊಂದ್ಸಲ ಕಾಲ್ ಕಟ್ ಮಾಡಿದ್ರು ಮತ್ತೆ ಮಾಡಿ ನಿಮ್ ಮನೆ ಅಡ್ರೆಸ್ ಕೊಡಿ. ಅವ್ರು ಬಸ್ಸಲ್ಲಿ ಬಂದ್ಬಿಟ್ಟು ಎಲ್ಲೋ ಚಿತ್ರದುರ್ಗದಿಂದ ನಮ್ಮ ಹಳ್ಳಿಗೆ ಬಂದು ನನಗೆ ಮತ್ತೆ ನಂತರ ಇರೋರ್ನೆಲ್ಲ ಫೋಟೋಸ್ ಎಲ್ಲ ತೋರಿಸಿ, ನೋಡು ನೀನು ನಾನು ಹೇಳಿದ್ರೆ ನಂಬ್ತಾ ಇಲ್ಲ, ನೀನು ಇವ್ರ ತರ ಆಗ್ತೀಯಾ ಅಂತ ನನ್ನ ರಿಹಾಬ್ ಸೆಂಟರ್ಗೆ ಕಳ್ಸಿದ್ರು ಬ್ಯಾಂಗ್ಳೂರ್ಗೆ. ಅದು 2019 ಅಲ್ಲಿ. ಅಪ್ಪ ಹೇಗ್ ರಿಯಾಕ್ಷನ್ ಕೊಟ್ರು? ಅಪ್ಪಂಗೂ ಸೇಮ್ ಅದೇ ಮೈಂಡ್ ಸೆಟ್ ಇದ್ದಿದ್ದು. ಓಕೆ, ಇವ್ರೇನೋ ದುಡ್ಡಿಗೋಸ್ಕರ ಇದ್ ಮಾಡ್ತಿದಾರೆ ಸುಮ್ನೆ. ಅಪ್ಪಾಜಿಗೆ ಏನ್ ಇಂಡಿಪೆಂಡೆಂಟ್ ಆಗಿ ಹೆಂಗ್ ಲೀಡ್ ಮಾಡೋದು ಹೇಳ್ಕೊಡ್ತೀವಿ ಅಂತಂದಾಗ ಏನು ಐಡಿಯಾ ಇಲ್ಲ, ನನ್ಗೂ ಐಡಿಯಾ ಇಲ್ಲ. ಸೊ ಅಪ್ಪಾಜಿ ಏನ್ ಅನ್ಕೊಂಡ್ರೆ, ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಏನೋ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸರಿ ಹೋಗ್ತೀಯಾ ಅಂತ ಹೇಳ್ತಾರೆ.
ಅಪ್ಪಾಜಿಗೆ ಇದ್ದಿದ್ದು ಮೈಂಡ್ ಅಲ್ಲದೆ, ಬಟ್ ಅಲ್ಲಿ ಆತರ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಆತರ ಏನು ಇಲ್ಲ. ಜಸ್ಟ್ ಫಿಸಿಯೋಥೆರಪಿ. ನೀವು ವೀಲ್ ಚೇರ್ ಹೆಂಗ್ ಯೂಸ್ ಮಾಡ್ಬೇಕು ಅಂದ್ರೆ ನಾನು ನೆಲದ ಮೇಲೆ ಓಡಾಡ್ತಿದ್ನಲ್ವಾ, ಸೊ ವೀಲ್ ಚೇರ್ ಹೆಂಗ್ ಯೂಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಯಾವ ನಮ್ ಡಿಸಬಿಲಿಟಿಗೆ ಯಾವ ವೀಲ್ ಚೇರ್ ಸೆಟ್ ಆಗುತ್ತೆ ಅಂತೆಲ್ಲ ಮೆಜರ್ಮೆಂಟ್ ತಗೊಂಡು ನಮ್ಗೆ ವೀಲ್ ಚೇರ್ ಕೊಡ್ತಾರೆ. ವೀಲ್ ಚೇರ್ ಕೊಟ್ಮೇಲೆ ವೀಲ್ ಚೇರ್ ಹೆಂಗ್ ಯೂಸ್ ಮಾಡ್ಬೇಕು, ಯಾವ ತರ ಬ್ಯಾಲೆನ್ಸ್ ಆಗಿ ಕುತ್ಕೋಬೇಕು ವೀಲ್ ಚೇರ್ ಅಲ್ಲಿ, ಈ ತರ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ನೀವು ಇದ್ದ ರಿಹ್ಯಾಬ್ ಅವರು ನಿಮಗಾಗಿ ಶುಭಾಶಯಗಳನ್ನ ಕಳಿಸಿದ್ದಾರೆ. ನಾವು ಅವ್ರ ಬೈಟ್ಸ್ ಕೂಡ ತಗೊಳೋದಿಕ್ಕೆ ಟ್ರೈ ಮಾಡಿದ್ವಿ. ಮನಸ್ಫೂರ್ತಿಯಾಗಿ ನಿಮಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ನಿಮ್ಮ ಎಲ್ಲಾ ಮ್ಯಾಚಸ್ ಗಳಿಗೂ. ಸೊ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ. ಸೊ ಓವರ್ ಟು ರಿಹ್ಯಾಬ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅಂತೇಳಿ. ಆಸ್ ಎ ಸೀನಿಯರ್ ಅಸಿಸ್ಟೆಂಟ್ ರಿಯಾಥೆರಪಿಸ್ಟ್ ಆಗಿ ಈ ಬೆಂಗಳೂರು APDಯಲ್ಲಿ 7 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. 2019 ಪಲ್ಲವಿ ಅವರು ನಮ್ಮಲ್ಲಿ ರಿಹಾಬಿಲಿಟೇಷನ್ಗೆ ಬಂದರು. ಇವರು ಬಂದಾಗ ಅವ್ರನ್ನ ಅವ್ರ ಮನೆಯವರು ಒತ್ಕೊಂಡು ಬಂದರು, ಅಂದರೆ ಗೇಟಿಂದ ರೂಮ್ವರೆಗೂ ಒತ್ಕೊಂಡು ಬಂದರು. ಬಟ್ ಅವ್ರಿಗೆ ಯಾವುದೇ ಥರ ಮೊಬಿಲಿಟಿ ಏಡ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಮತ್ತು ಬವಲ್ ಬ್ಲಾಡರ್ ಮ್ಯಾನೇಜ್ಮೆಂಟ್ ಇದು ಯಾವುದು ಏನು ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಅವ್ರ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಇಲ್ಲಿ ಪ್ರತಿಯೊಂದನ್ನು ಅವ್ರಿಗೆ 2019 ಕಲಿಸ್ತಾ ಬಂದ್ವಿ. ಅದನ್ನು ಅವರು ಒಂದೊಂದಾಗಿ ಶ್ರದ್ಧೆಯಿಂದ ಕಲಿತು ಅವರೊಬ್ಬರೇ ಲೈಫನ್ನು ಯಾವ ಥರ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಕಲ್ತ್ಕೊಂಡ್ರು. ಈಗ ಕಲ್ತಾದ್ಮೇಲೆ ಅವರು ಈಗ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿದ್ದಾರೆ ಬ್ಯಾಡ್ಮಿಂಟನಲ್ಲಿ. ಅವ್ರು ಮತ್ತೆ ಒಳ್ಳೆ ನೆಕ್ಸ್ಟ್ ಏಷ್ಯನ್ ಗೇಮಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಮತ್ತು ಅವರು ಬಸ್ ಟ್ರಾವೆಲ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಈ ಫ್ಲೈಟ್ ಆಗಿರ್ಬೋದು, ಎಲ್ಲ ಒಬ್ಬೊಬ್ಬರಾಗೆ ಟ್ರಾವೆಲ್ ಎಲ್ಲ ಒಬ್ಬರೇ ಮಾಡ್ತಾರೆ. ಅಷ್ಟೊಂದು ಧೈರ್ಯವನ್ನು ಅವರು ಕಲ್ತ್ಕೊಂಡಿದ್ದಾರೆ. ಅದೆಲ್ಲನೂ ಕೂಡ ಇವರು ಒಬ್ಬರು ಇನ್ನೊಂದು ಬೆನಿಫಿಷಿಯರ್ಗೆ ಒಂದು ಮಾರ್ಗದರ್ಶಿಯಾಗಿ ಅವರು ಇನ್ನೂ ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕಂತ ಹೇಳಿ ಅದವರೆಲ್ಲ ಆಶಿಸ್ತೀನಿ. ಪಲ್ಲವಿ ಅವರೇ, ಹಾ ಮ್ಯಾಮ್, ತುಂಬಾ ಖುಷಿ ಆಯ್ತು. ಎಲ್ಲ ಆವಾಗಿನ ಡೇಸ್ ಎಲ್ಲ ನೆನಪಾಯ್ತು. ಓಕೆ. ಸೊ ರಿಹ್ಯಾಬ್ ಅಂದ ನಿಮಗೆ ಸಿಕ್ಕಿದಂತಹ ದೊಡ್ಡ ಅಡ್ವಾಂಟೇಜ್ ವೀಲ್ ಚೇರ್ ಯೂಸ್ ಮಾಡೋದು ಕಲ್ತಿದ್ದು, ಮತ್ತೆ ವೀಲ್ ಚೇರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ ರಿಹ್ಯಾಬ್ ಅವರೇ. ಆ ವೀಲ್ ಚೇರ್ ದಿನಗಳು ಹೇಳಿ, ಅಥವಾ ವೀಲ್ ಚೇರ್ ಬಗ್ಗೆ ತಿಳಿಸ್ಕೊಡಿ. ನನ್ಗೆ ಅಲ್ಲಿಗೆ ಹೋದ್ಮೇಲೆ ಒನ್ ವೀಕ್ 15 ಡೇಸ್ಗೆ ಎಲ್ಲ ನಂದು ಮೆಜರ್ಮೆಂಟ್ ತಗೊಂಡ್ರು. ಸೊ ನಮ್ದು ವಿಡ್ತ್ ಎಷ್ಟಿದೆ, ಲೆಗ್ಸ್ ಲೆಂತ್ ಎಷ್ಟಿದೆ, ಮತ್ತೆ ಫೂಟ್ ರೆಸ್ಟ್ ಎಷ್ಟಿರ್ಬೇಕು, ಎಲ್ಲ ಕಸ್ಟಮೈಸ್ಡ್. ಅಂದ್ರೆ ಯಾವ್ದಾದ್ರು ದೊಡ್ಡ ವೀಲ್ ಚೇರ್ ಕೊಟ್ರೆ ನಮ್ಗೆ ಸೆಟ್ ಆಗಲ್ಲ. ಇವಾಗ ಹಾಸ್ಪಿಟಲ್ ಅಲ್ಲೆಲ್ಲ ನೋಡಿರ್ತೀರಾ ನೀವು, ಸುಮ್ನೆ ಒಂದು ಮೆಜರ್ಮೆಂಟ್ ಅಲ್ಲಿ ಇರುತ್ತೆ, ಅದನ್ನ ನಾವು ಪುಷ್ ಮಾಡಕ್ ಆಗಲ್ಲ. ಓಕೆ, ಬೆಡ್ ಶಿಫ್ಟ್ ಆಗ್ತೀನಿ ಅಂದ್ರೆ ಶಿಫ್ಟ್ ಆಗಕ್ ಆಗಲ್ಲ. ಮತ್ತೆ ನಮ್ಗೆ ಬ್ಯಾಲೆನ್ಸ್ ಆಗಿ ಹಿಂಗ್ ಇವಾಗ ಸ್ಟ್ರೈಟ್ ಆಗಿ ಕೂತಿದ್ದೀನಲ್ಲ, ಆ ತರ ಕುತ್ಕೊಳಕ್ ಆಗಲ್ಲ. ತುಂಬಾ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ನಮ್ಗೆ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಬಟ್ ಈ ಕಸ್ಟಮೈಸ್ಡ್ ವೀಲ್ ಚೇರ್ಸ್ ಆತರ ಅಲ್ಲ. ಎಸ್ಪೆಷಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಅವ್ರಿಗೆ ಬ್ಯಾಕ್ ಪೇನೆ ತುಂಬಾ ಸಫರ್ ಆಗದೆ ಬ್ಯಾಕ್ ಪೇನ್ ಇಂದ. ಸೊ ಕಸ್ಟಮೈಸ್ಡ್ ವೀಲ್ ಚೇರ್ ತಗೊಂಡ್ರೆ ಆ ಪ್ರಾಬ್ಲಮ್ಸ್ ಇರೋದಿಲ್ಲ. ಮತ್ತೆ ಇನ್ನೊಂದು, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ವೀಲ್ ಚೇರ್ ತಗೊಂಡಾಗ, ಅಂದ್ರೆ ಫಸ್ಟ್ ಯಾರು ಯೂಸ್ ಮಾಡ್ತಿರ್ತಾರೋ ಅವ್ರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ತುಂಬಾ ಇರುತ್ತೆ. ಅಂದ್ರೆ ಹಿಂಗ್ ಕೈ ಬಿಟ್ರೆ ಬಿದ್ದೋಗೋದು, ಇವಾಗ ಈ ತರ ಅವಾಗ ಕೂರಕ್ ಆಗಲ್ಲ. ಮತ್ತೆ ವೀಲ್ ಚೇರ್ ತುಂಬಾ ದೂರ ತಳ್ಳಕ್ ಆಗಲ್ಲ, ಯಾಕಂದ್ರೆ ನಾವು ಅದಕ್ಕೆ ಯೂಸ್ ಟು ಆಗಿರಲ್ಲ. ಅದು ತಳ್ಳ ತಕ್ಷಣ ಕೈ ತುಂಬಾ ಪೇನ್ ಬರುತ್ತೆ, ಫೋರಾಮ್ ಎಲ್ಲ ಪೇನ್ ಬರುತ್ತೆ, ಶೋಲ್ಡರ್. ಅಂದ್ರೆ ನೆಕ್ಸ್ಟ್ ತಳ್ಬೇಕ ಅನ್ನೋ ಮೂಮೆಂಟ್, ಆ ಸಿಚುವೇಶನ್ ಗೆ ಹೋಗ್ಬಿಡ್ತೀವಿ. ಸೊ ನಾವು ಡೈಲಿ ಅದನ್ನ ಎಷ್ಟು ಪುಷ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀವಿ, ಅವಾಗ ನಮ್ಗೆ ಅದು ಕಂಫರ್ಟ್ ಆಗುತ್ತೆ. ಓಕೆ. ಸೊ ಯು ಆರ್ ಸೋ ಥ್ಯಾಂಕ್ಫುಲ್ ಟು APD ಅಲ್ವಾ? ಸೋ ನೈಸ್. ಅಲ್ಲಿ ಇನ್ನು ಒಂದು ಮೈಲ್ ಸ್ಟೋನ್ ಶುರು ಆಗುತ್ತೆ. APDಯಲ್ಲಿ ನೀವು ವರ್ಕ್ಗೆ ಸೇರ್ಕೊಳ್ತೀರಾ, ಸಿಸ್ಟಮ್ ವರ್ಕ್ಗೆ ಅಂತ ಅನ್ಕೊಳ್ತೀನಿ. ಒಂದಷ್ಟು ಟ್ರೈನಿಂಗ್ ಗಳು ತಗೊಳ್ತಾ ಇರ್ತೀರಾ, ಸಿಸ್ಟಮ್ ವರ್ಕ್ ಮಾಡ್ತಾ ಇರ್ತೀರಾ. ಆದ್ರೆ ಸಡನ್ ಆಗಿ ಅಲ್ಲಿಂದ ಸ್ಪೋರ್ಟ್ಸ್ ಗೆ ಜಂಪ್ ಆಗ್ತೀರಾ, ಹೇಗೆ? ಆಕ್ಚುಲಿ ನಂಗೆ ಬ್ಯಾಂಗ್ಳೂರ್ ಹೋದ್ಮೇಲೆ ರಿಯಾಬ್ ಅಲ್ಲಿ 2 to 3 months ಅಷ್ಟೇ ರಿಯಾಬ್ ಅಲ್ಲಿ ನಮ್ಗೆ ಸ್ಟೇಯಿಂಗ್ ಕೊಡೋದು. ರಿಯಾಬ್ ಆದ್ರೂ ಅಷ್ಟೇ, ಅಷ್ಟ್ ದಿನ ತಗೊಂಡು ನಾವು ಅಷ್ಟ್ರಲ್ಲಿ ಇಂಡಿಪೆಂಡೆಂಟ್ ಆಗ್ಬಿಡ್ಬೇಕು. ತುಂಬಾ ಲಾಂಗ್ ಟೈಮ್ ಇರ್ತೀವಿ ಅಂದ್ರೆ ಅಲ್ಲಿ ಅಲೋ ಮಾಡಲ್ಲ. ಸೊ ಅಲ್ಲಿ ರಿಯಾಬ್ ಮುಗಿದ ತಕ್ಷಣ APD ಇನ್ನೊಂದು ಕ್ಯಾಂಪಸ್ ಇದೆ. ಸೊ ಅಲ್ಲಿ ಸಿಸ್ಟಮ್ ರಿಲೇಟೆಡ್ ಎಲ್ಲ ಕೋರ್ಸಸ್ ಇರುತ್ತೆ. ಸೊ ನಂಗೆ ಅವಾಗ ಬಂದಿದ್ ಚಾಲೆಂಜ್ ಏನಂದ್ರೆ, ನಂದು 10th ಕೂಡ ಆಗಿರ್ಲಿಲ್ಲ, ಏನು ಆಗಿರ್ಲಿಲ್ಲ. ಎಜುಕೇಶನ್ ಸರ್ಟಿಫಿಕೇಟ್ ಬೇಕಿತ್ತು. ಬಟ್ ನನ್ಗೆ ಇಂಗ್ಲಿಷ್ ಎಲ್ಲ ಓದ್ತಿದ್ದೆ, ಮಾತಾಡ್ತಿದ್ದೆ, ಬರೀತಿದ್ದೆ, ಕನ್ನಡ ಮನೇಲೆಲ್ಲ ನಾನು ಕಲ್ತಿದ್ದೆ. ಸೊ ಅದನ್ನ ನೋಟಿಸ್ ಮಾಡ್ಬಿಟ್ಟು ಒಬ್ರು ಲೇಖಾ ಮ್ಯಾಮ್ ಅಂತ ಇದಾರೆ, ಅವ್ರು ನಂದು ಏನ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರು ಒಂದು ಕೋರ್ಸಿಗೆ ಜಾಯಿನ್ ಮಾಡಿಸ್ಕೊಂಡ್ರು. ಅದು 6 months ಕೋರ್ಸ್ ಮುಗಿದ್ಮೇಲೆ ಅವರು ನಂಗೆ ಅಲ್ಲೇ ಸಿಸ್ಟಮ್ ವರ್ಕ್ ಮಾಡು ನೀನು ಅಂತ, ನಂದು ಫಸ್ಟ್ ಜಾಬ್ ಅದು. ನಂಗೆ ಫಸ್ಟ್ ಜಾಬ್ ಬಂದಾಗ ತುಂಬಾ ಖುಷಿ ನನ್ಗೆ. ನಾನು ಅರ್ನ್ ಮಾಡ್ತಿದೀನಿ, ಜಾಬ್ ಮಾಡ್ತಾ ಇದೀನಿ, ನಾನು ಸಿಸ್ಟಮ್ ಎಲ್ಲ ಮಾಡ್ತಾ ಇದೀನಿ ಅಂತ.
ಅದಾದ್ಮೇಲೆ ಕೋವಿಡ್ ಬಂತು ಹ್ಮ್ 2020 ಅಲ್ಲಿ ಅನ್ಸುತ್ತೆ. ನಾನು ಇನ್ನೇನು ಬ್ಯಾಡ್ಮಿಂಟನ್ ಅವಾಗೇ ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂತಾ ಇದ್ದೆ ನಾನು. ಅವಾಗ ನಾನು ಇದ್ದಿದ್ದ ಟೈಮಲ್ಲಿ ಸ್ಟೇಟ್ ಮೀಟ್ ಏನು ನಡೆದಿರ್ಲಿಲ್ಲ, ಹಂಗಾಗಿ ನನ್ಗೆ ಎಲ್ಲೂ ಆಪರ್ಚುನಿಟಿ ಸಿಗ್ಲಿಲ್ಲ. ಮತ್ತೆ ಬ್ಯಾಡ್ಮಿಂಟನ್ ಟ್ರೈನಿಂಗ್ ಎಲ್ಲಿ ಕೊಡ್ತಾರೋ ಅಂತಾನು ನಂಗೆ ಗೊತ್ತಿರ್ಲಿಲ್ಲ. 2020 ಮತ್ತೆ ಕೋವಿಡ್ ಬಂದು ನಾನು ಮತ್ತೆ 2 years ಮನೆಯಲ್ಲೇ ವೇಸ್ಟ್ ಆಗ್ಬಿಡ್ತು. ಆಮೇಲೆ 2022 ಅಲ್ಲಿ ಸ್ಟೇಟ್ ಮೀಟ್ ಆದಾಗ ನಾನು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿ ನ್ಯಾಷನಲ್ಗೆ ಸೆಲೆಕ್ಟ್ ಆದೆ. ಬಟ್ ಬ್ಯಾಡ್ಮಿಂಟನ್ನೇ ಆಯ್ಕೆ ಮಾಡ್ಕೊಳ್ಳೋದಿಕ್ ಕಾರಣ ಏನು? ಯಾಕೆ ಬೇರೆ ಸ್ಪೋರ್ಟ್ಸ್ ಮೇಲೆ ಆಸಕ್ತಿ ಬರ್ಲಿಲ್ಲ? ನಾನು ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದೆ APD ಅಲ್ಲಿ ಇದ್ದಾಗೆಲ್ಲಾನು. ಬಟ್ ನಂಗೆ ಅದೇನೋ ಚಿಕ್ಕವರಿದ್ದಾಗಿಂದ ನಮ್ಮ ಮನೇಲೆಲ್ಲಾ ನಮ್ ಕಸಿನ್ಸ್ ಎಲ್ಲ ಆಡ್ತಾ ಇದ್ರು. ಹೌದು. ಅವಾಗ ನಾನು ಸ್ವಲ್ಪ ಅವ್ರ ಜೊತೆ ಸುಮ್ನೆ ನಾನು ಎಲ್ಲಿದ್ದೀನೋ ಅಲ್ಲಿ ಕೊಟ್ಟು ಆಟ ಆಡಿಸ್ತಾ ಇದ್ರಲ್ಲ. ನಂಗೇನೋ ಬ್ಯಾಡ್ಮಿಂಟನ್ ಅಂದ್ರೆ ಅವಾಗಿಂದಾನು ಇಂಟ್ರೆಸ್ಟ್. ಅದ್ ಹಿಂಗ್ ಬಂತು ಅಂತ ಗೊತ್ತಿಲ್ಲ ನಂಗೆ. ಸೊ ನನ್ನ ಸ್ಟೇಟ್ ಮೀಟ್ ಹೋಗಿ ಅವಾಗೇನ್ ನಂಗೆ ತುಂಬಾ ಗೇಮ್ ಏನು ಬರ್ತಾ ಇರ್ಲಿಲ್ಲ. ಬಟ್ ನನ್ಗೆ ಎಷ್ಟು ಗೊತ್ತಿತ್ತು ಅಷ್ಟು ಆಡಿರೋದನ್ನ ನೋಡ್ಬಿಟ್ಟು ಕೋಚ್ ರೆಕಗ್ನೈಸ್ ಮಾಡಿ ನ್ಯಾಷನಲ್ಸ್ಗೆ ಕಳ್ಸಿಕೊಟ್ರು. ಸೊ ಇಲ್ಲಿ ಶುರು ಆಗುತ್ತೆ ನಿಮ್ಮ ಪಯಣ. ಹೌದು. ಮೊದಲ ನ್ಯಾಷನಲ್ಸ್ ಎಲ್ಲ ಆಡಿದ್ರಿ? ಫಸ್ಟ್ ನ್ಯಾಷನಲ್ಸ್ ಒಡಿಸ್ಸಾಲ್ ಆಗಿದ್ದು 2022 ಅಲ್ಲಿ. ಸೊ ಅಲ್ಲಿ ಮೆಡಲ್ ಆಯ್ತಾ? ಅಲ್ಲಿ ಡಬಲ್ಸ್ ಅಲ್ಲಿ ಮೆಡಲ್ ಆಯ್ತು. ಓಕೆ. ಬಟ್ ಅಲ್ಲಿ ಮೆಡಲ್ ಆಯ್ತು, ಹಾಗೆ ಒಂದು ಚಾಲೆಂಜ್ ಸಿಕ್ತು ನಿಮ್ಗೆ. ಹೇಗಿರ್ತಾರೆ? ನಾನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ನದಿಯಿಂದ ಸಮುದ್ರಕ್ಕೆ ಜಿಗದಂಗಲ್ವಾ ನ್ಯಾಷನಲ್ಸ್ ಅಂತ? ಇಲ್ಲಿ ಸ್ಟೇಟ್ ಆಡಿದಾಗ ಅಂದ್ರೆ ಕರ್ನಾಟಕದಲ್ಲಿ ಸ್ಪೈನಲ್ ಕಾರ್ಡ್ ಪಾರ್ಟಿಸಿಪೆಂಟ್ಸ್ ತುಂಬಾ ಕಡಿಮೆ, ನಿಮ್ಗೆ ಆಗ್ಲೇ ಹೇಳ್ದಂಗೆ. ಸೊ ನ್ಯಾಷನಲ್ಸ್ ಹೋದಾಗ ಗೊತ್ತಾಯ್ತು ಈ ಲೆವೆಲ್ ಇದ್ರೆ ಮಾತ್ರ ಗೇಮ್ ಅಲ್ಲಿ ಸರ್ವೈವ್ ಆಗೋದು. ಸೊ ಅವಾಗಿಂದ ನಾನು ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆದ. ಇಲ್ಲಿ ಆನಂದ್ ಕುಮಾರ್ ಅಕಾಡೆಮಿ ಅಂತ ಪ್ಯಾರಾ ಅಕಾಡೆಮಿ ಅಲ್ಲಿ ಕೋಚಿಂಗ್ ಕೊಡ್ತಾ ಇದ್ರು. ಸೊ ಅಲ್ಲಿಂದ ಇಲ್ಲಿಗೆ ಜಾಯ್ನ್ ಆದ. ಬಟ್ ಇಷ್ಟೆಲ್ಲ ಜಾಯ್ನ್ ಆಗ್ಬೇಕಾದ್ರೆ ಮನೆಯವ್ರು ಯಾವ ತರ ಸಪೋರ್ಟ್ ಕೊಡ್ತಾ ಇದ್ರು? ಹೋಗು ಅಂತ ಪುಷ್ ಕೊಡ್ತಾ ಇದ್ರು ಅಥವಾ ಬೇಡ ಸ್ಟಾಪ್ ಮಾಡು? ಆಬ್ವಿಯಸ್ಲಿ ಬೆಂಗಳೂರಿಗೆ ಬೇಡ ಅಂದಿದ್ರು, ಬೆಂಗಳೂರಿಂದ ಮೈಸೂರಿಗೆ ಅಂತ ಅಂದಾಗ ಬಂದು PG ಲೆಲ್ಲ ಉಳ್ಕೊಂಡಿದ್ರಿ ಅಂತ? ಇಲ್ಲ ಮ್ಯಾಮ್, ಫಸ್ಟ್ ಬಂದಾಗ್ಲೇ ಇದೆ ಮನೆಯಲ್ಲೇ. ಓಕೆ. ಸೊ ಅಲ್ಲಿಂದನೇ ನೀವೇ ನಿಮ್ಮ ರೆಗ್ಯುಲರ್ ಲೈಫ್ ನ ಹ್ಯಾಂಡಲ್ ಮಾಡೋದು ಶುರು ಮಾಡಿದ್ರಿ. ಈ ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳಿ, ಯಾವ ತರ ಕೋಚ್ ಕೊಡ್ತಾ ಇದಾರೆ, ಏನೇನ್ ಪ್ರಾಕ್ಟೀಸ್ ಮಾಡ್ತಾರೆ? ನಾವು ಮುಂಚೆ ಜಾಯ್ನ್ ಆಗಿದ್ದು ಕೋಚಿಂಗ್ ಸೆಂಟರ್ ಅದೇ ಸರ್ ಇದ್ರಲ್ಲ, ಅವ್ರಿಗೆ ಬೇರೆ ಕಡೆ ಜಾಬ್ ಆಗ್ಬಿಟ್ಟು ವಿತಿನ್ 6 months ಅವರು ಮಧ್ಯಪ್ರದೇಶ್ ಶಿಫ್ಟ್ ಆದ್ರು. ಸೊ ಅವಾಗಿಂದ ನಾವು ಪರ್ಸನಲ್ ಬೇರೆ ಕೋಚ್ ನ ಇಟ್ಕೊಂಡು, ವಿನಾಯಕ್ ಅಂತ ಅವರು ಇಲ್ಲೇ ಮೈಸೂರವರು. ಲಾಸ್ಟ್ 2.5 years ಇಂದ ಅವ್ರ ಹತ್ರನೇ ನಾವು ಕೋಚಿಂಗ್ ತಗೊಂಡ್ತೀವಿ. ಓಕೆ. ಸೊ ಕೋಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಪಲ್ಲವಿ ಅವರ ಬ್ಯಾಡ್ಮಿಂಟನ್ ಪ್ರಯಾಣ ಶುರು ಆಗುತ್ತೆ. ವೀಲ್ ಚೇರ್ ಸೆಕ್ಷನ್ ನಲ್ಲಿ ವಿಶೇಷವಾದ ಸಾಧನೆಯನ್ನ ಮೆರಿತಾರೆ. ಪ್ಯಾರಾ ಬ್ಯಾಡ್ಮಿಂಟನ್ ಅಂತ ಕರಿಬಹುದಲ್ವಾ, ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ್ತಿ. ಅದರಲ್ಲಿ ವಿಶೇಷವಾಗಿ ನೀವು ವೀಲ್ ಚೇರ್ ಸೆಕ್ಷನ್ ಅಲ್ಲಿ ಹೈಲೈಟ್ ಆಗಿರುವಂತವ್ರು. ಸೊ ಇಲ್ಲಿ ಶುರು ಆದ ಸಾಧನೆ ಸದ್ಯಕ್ಕೆ ಎಲ್ಲಿಗೆ ತಲುಪಿದೆ ಅಂತಂದ್ರೆ ನೋಡಿ, ಇಲ್ಲಿಗೆ ತಲುಪಿದೆ. ನಾನು ಇದನ್ನ ನಿಮಗೆ ತೋರಿಸ್ಲೇಬೇಕು. ಇದೊಂಥರ ಟ್ರೆಷರ್ ಇದ್ದಂಗೆ ಪಲ್ಲವಿ ಅವರಿಗೆ. ನೋಡಿದ ತಕ್ಷಣ ನನಗೆ ಹಂಗೆ ಫೀಲ್ ಆಯ್ತು. ಇದು ಪಲ್ಲವಿ ಅವರಿಗೆ ಇದುವರೆಗೂ ಸಿಕ್ಕಿರುವಂತಹ ವಿಶೇಷ ಸಾಧನೆಗಳಿಗಾಗಿ ಸಿಕ್ಕಿರುವಂತಹ ಮೆಡಲ್ಸ್ಗಳು. ಇದು ನಾನ್ ಹೇಳೋದಕ್ಕಿಂತ ನೀವೇ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದೊಂದು ಮೆಡಲ್ ನ ಸ್ಪರ್ಶ ಮಾಡ್ತಿದ್ದಂಗೆ ಆ ಇಡೀ ದೇಶದ್ದು ಎಲ್ಲ ನೆನಪುಗಳು ನಿಮ್ಗೆ ರೀಕಾಲ್ ಆಗುತ್ತೆ. ದಯವಿಟ್ಟು ಇದ್ರಲ್ಲಿ ನಿಮ್ ಫೇವ್ರೇಟ್ಸ್ ಯಾವ್ದು ಅಥವಾ ತುಂಬಾ ನೆನಪಿರೋದು ಯಾವ್ದು ತಿಳಿಸ್ಕೊಡಿ. ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಮೆಡಲ್ ಮ್ಯಾಮ್, ಉಗಾಂಡ ಮೆಡಲ್. ವಾವ್. ಓಕೆ. ನೋಡಿ, ಫಸ್ಟ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಇದು. ಅದು ಸಿಂಗಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತೆಗೆದಿದ್ದಾರೆ. ಸೋ ಗ್ರೇಟ್. ಉಗಾಂಡದ ಇದು? ಹಾ ಮ್ಯಾಮ್, ಫಸ್ಟ್ ಇಂಟರ್ನ್ಯಾಷನಲ್. ಓಕೆ. ಮತ್ತೆ ಇದು 2023 ಖೇಲೋ ಇಂಡಿಯಾ. ಇದು ತುಂಬಾ ಸ್ಪೆಷಲ್. ಅಂದ್ರೆ ಫಸ್ಟ್ ಖೇಲೋ ಇಂಡಿಯಾ ಏಬಲ್ ಬಾಡಿಗೆ ಅಷ್ಟೇ ನಡೀತಾ ಇತ್ತು. ಫಸ್ಟ್ 2023 ಅಲ್ಲಿ ನಮ್ಗೆ ಪ್ಯಾರಾಗೆ ಮಾಡಿದ್ದು ಖೇಲೋ ಇಂಡಿಯಾ. ಅಲ್ಲಿ ನಂದು ಗೋಲ್ಡ್ ಮೆಡಲ್. ಸಿಂಗಲ್ಸ್ ಇವೆಂಟ್ ಮಾತ್ರ ಅಷ್ಟೇ, ಡಬಲ್ ಮಿಕ್ಸ್ ಡಬಲ್ಸ್ ಇಲ್ಲ. ಓಕೆ. ಸೊ ನೀವು ಹೇಳ್ತಾ ಇರೋದು ಇದುವರೆಗೂ ಖೇಲೋ ಇಂಡಿಯಾ ಬರೀ ಎಲ್ಲದರಲ್ಲೂ ಸಾಮರ್ಥ್ಯ ಇರೋರಿಗೆ ಮಾತ್ರ ಇತ್ತು, ವಿಶೇಷ ಸಾಮರ್ಥ್ಯರಿಗೆ ಇರ್ತಾ ಇರ್ಲಿಲ್ಲ. ಸೊ ಮೊದಲನೇ ಸಲ ಶುರು ಆದಾಗ್ಲೇ ನಿಮಗೆ ಅವಕಾಶ ಹೌದು ಮ್ಯಾಮ್, 2023 ಅದ್ರಲ್ಲೂ ಸಹ ಗೋಲ್ಡ್ ಮೆಡಲ್. ವಾವ್. ಇದು ಸಾಯಿ ಕಡೆಯಿಂದ ಮಾಡ್ತಾರೆ. ಹೌದಾ? ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಸಾಯಿ. ಇದು ಮತ್ತೆ ಸೆಕೆಂಡ್ ಖೇಲೋ ಇಂಡಿಯಾ 2025 ಇದು ಗೋಲ್ಡ್ ಮೆಡಲ್. ಇದ್ರಲ್ಲೂ ಹ್ಯಾಟ್ರಿಕ್ ಹಂಗಂದ್ರೆ ಇನ್ನೊಂದಿದ್ಯಾ? ಇನ್ನೊಂದು ಇಯರ್ ಆಗುತ್ತೆ. ಓಕೆ. 2 years ಆಗಿದೆ. ಇದು 2ನೇ ಸಲ ಖೇಲೋ ಇಂಡಿಯಾದಲ್ಲಿ ಬಂದಿದ್ದಂತೆ. ವರ್ಲ್ಡ್ ಎಬಿಲಿಟಿ ಗೇಮ್ಸ್ ಅಂತ ಥೈಲ್ಯಾಂಡ್ ಅಲ್ಲಿ ಆಗಿತ್ತು. ಓಕೆ. ಇದು ದೊಡ್ಡ ಇವೆಂಟ್ ಮ್ಯಾಮ್. ಹೌದಾ? ಇದು ಡಬಲ್ಸ್ ಅಲ್ಲಿ ಗೋಲ್ಡ್. ಇದು ಡಬಲ್ಸ್ ಅಲ್ಲ? ಸಿಂಗಲ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್. ನಿಮ್ ಜೊತೆ ಯಾರಿದ್ರು ಅವಾಗ? ಇಂಡಿಯನ್ ಪ್ಲೇಯರ್ ಇದ್ರು. ಥೈಲ್ಯಾಂಡ್. ಸೊ ಇದು ಕೂಡ ಗೋಲ್ಡ್ ಮೆಡಲ್ ಅಲ್ಲ? ಹಾ ಮ್ಯಾಮ್. ಸಿಂಗಲ್ಸ್ ಬ್ರಾನ್ಸ್ ಮೆಡಲ್.
ಥೈಲ್ಯಾಂಡ್ ಅಲ್ಲೇನಾ? ಹಾ ಓಕೆ ನಮ್ಗೆ 3 ಇವೆಂಟ್ ಇರುತ್ತೆ ಮ್ಯಾಮ್, ಸಿಂಗಲ್ಸ್, ವುಮೆನ್ ಡಬಲ್ಸ್, ಓಕೆ ಮಿಕ್ಸ್ ಡಬಲ್ಸ್. ಓಕೆ. ಸೊ ಥೈಲ್ಯಾಂಡ್ ಬ್ರಾನ್ಸ್, ಇದೊಂಥರ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಎಲ್ಲ ಅಂತ ತುಂಬಾ ಗೊತ್ತಾಗ್ತಿಲ್ಲ, ಅಷ್ಟು ಇದೆ ಅಲ್ಲಿ. ಎಲ್ಲ ಒಟ್ಟಿಗೆ ಒಂದ್ಸಲ ಹಿಡ್ಕೊಳ್ಳಿ ನೋಡೋಣ. ದುಬೈದ್ ಯಾವ್ದೋ ಹೇಳ್ತಾ ಇದ್ರಿ? ಇದು ದುಬೈ ಲಾಸ್ಟ್ ಇಯರ್. ಲಾಸ್ಟ್ ಇಯರ್. ಓಕೆ. ಇದು ಬ್ರಾನ್ಸ್ ಮೆಡಲ್. ಬ್ರಾನ್ಸ್ ಮೆಡಲ್ ದುಬೈಯಲ್ಲಿ ಬಂದಿರೋಂಥದ್ದು. ಇನ್ನೊಂದು ಆ ಫೀಲ್ ಹೆಂಗಿರುತ್ತೆ ಇದು ರಿಸೀವ್ ಮಾಡ್ಬೇಕಾದ್ರೆ ಅಲ್ಲಿ? ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ಅಂದ್ರೆ ನಾವ್ ಇಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಇನ್ನೊಂದು ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲಿವರೆಗೂ ರೀಚ್ ಆಗಿದ್ದೀವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ತೀವಿ. ಎವ್ರಿ ಮೆಡಲ್ ನಮ್ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ ಮ್ಯಾಮ್. ಪಲ್ಲವಿ ಅವರೇ, ಕೇವಲ 3 ವರ್ಷಗಳಿಂದ ಶುರು ಆಯ್ತು ಇದು ಏಷ್ಯನ್ ಚಾಂಪಿಯನ್ಶಿಪ್ ಮ್ಯಾಮ್, ಈಕ್ವಲ್ ಟು ಏಷ್ಯನ್ ಗೇಮ್ಸ್ ಇದು. ಇದು ತುಂಬಾ ಬಿಗ್ ಇವೆಂಟ್ ಇದು. ಅಲ್ಲಿ ನಂಗೆ ಬ್ರಾನ್ಸ್ ವುಮೆನ್ ಡಬಲ್ಸ್ ಅಲ್ಲಿ. ಇದು ಥೈಲ್ಯಾಂಡ್ ಅಲ್ಲಿ ನಡೆದಿತ್ತು. 2025 ಜೂನ್ ಅಲ್ಲಿ ನಡೆದಿತ್ತು. ಸೊ ಬ್ರಾನ್ಸ್ ಬಂದಿದೆ ಥೈಲ್ಯಾಂಡ್ ನಲ್ಲಿ ನಡೆದಂತದ್ದು ಏಷ್ಯನ್ ಗೇಮ್ಸ್. ಸೊ ಗ್ರೇಟ್. ಇದು ಏಷ್ಯಾ ಪಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಸ್ 2025. ವೆರಿ ನೈಸ್. ಸೊ ಪಲ್ಲವಿ ಅವರೇ, ಒಂದ್ಸಲ ಎಲ್ಲ ಒಟ್ಟಿಗೆ ಇಟ್ಕೊಳ್ಳಿ, ನಿಮ್ಗೆ ನೋಡೋಣ ಆ ಮುಖದಲ್ಲಿ ಆಗುವಂತಹ ಬದಲಾವಣೆಗಳು. 3 ವರ್ಷದಲ್ಲೇ ಎಷ್ಟು ಚಾಂಪಿಯನ್ಶಿಪ್ಸ್ ಗಳಿಗೆ ಹೋಗಿದ್ದೀರಾ? ನ್ಯಾಷನಲ್ ಚಾಂಪಿಯನ್ಶಿಪ್ ಇವಾಗ 3rd ನಡೀತಾ ಇದೆ. ಖೇಲೋ ಇಂಡಿಯಾ 2 ಸಲ ಹೋಗಿದೆ. ಇಂಟರ್ನ್ಯಾಷನಲ್ ಎವ್ರಿ ಇಯರ್ 6 to 7 ಪಾರ್ಟಿಸಿಪೇಟ್ ಮಾಡ್ತೀನಿ. ಬ್ಯಾಡ್ಮಿಂಟನ್ ಹೆಂಗೆ ಅಂದ್ರೆ ರ್ಯಾಂಕಿಂಗ್ ಗೇಮ್ ಮ್ಯಾಮ್. ಅಂದ್ರೆ ನಮ್ ರ್ಯಾಂಕ್ ನ ನಾವು ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕು. ಇವಾಗ ಟಾಪ್ 5 ಅಲ್ಲಿ ಇದೀನಿ ನಾನು ಡಬಲ್ಸ್ ಅಲ್ಲಿ, ವುಮೆನ್ ಡಬಲ್ಸ್ ಅಲ್ಲಿ. ಸಿಂಗಲ್ಸ್ ಅಲ್ಲಿ 9 ಇದೀನಿ. ಸೊ ನಾನಿನ್ನ 2-3 ಟೂರ್ನಮೆಂಟ್ ಹೋಗಿಲ್ಲ ಅಂದ್ರೆ ನನ್ ರ್ಯಾಂಕ್ ಡೌನ್ ಆಗ್ಬಿಡುತ್ತೆ, 15-20 ಬಂದ್ಬಿಡುತ್ತೆ. ಸೊ ಅವಾಗ ಬಿಗ್ ಇವೆಂಟ್ ಗೆ ಕ್ವಾಲಿಫೈ ಆಗೋದಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ನಾನು ಟೂರ್ನಮೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಬೇಕು, ಅಟ್ ದ ಸೇಮ್ ಟೈಮ್ ಮೆಡಲ್ಸ್ ಆಗ್ತಾ ಇರ್ಬೇಕು. ನಂಗೆ ಒಳ್ಳೆ ಪಾಯಿಂಟ್ಸ್ ಬರುತ್ತೆ. ಇವಾಗ ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಹೇಳಿದ್ನಲ್ವಾ, ಇನ್ ಕೇಸ್ ನನ್ ರ್ಯಾಂಕ್ 18-19 ಇದ್ರೆ ನಾನು ಕ್ವಾಲಿಫೈ ಆಗ್ತಾ ಇರ್ಲಿಲ್ಲ. ನನ್ ರ್ಯಾಂಕ್ ಬಿಲೋ 10 ಇರೋದಕ್ಕೆ ನಾನು ಕ್ವಾಲಿಫೈ ಇರ್ಬೇಕು. ಏಷ್ಯನ್ ಗೇಮ್ಸ್ ಅಷ್ಟೇ, ಬಿಲೋ 10 ಇದ್ರೆ ಮಾತ್ರ ಕ್ವಾಲಿಫೈ. ಒಲಿಂಪಿಕ್ಸ್ ಟಾಪ್ 6 ಅಲ್ಲಿ ಇರ್ಬೇಕು. ತುಂಬಾ ಟಫ್. ಒಲಿಂಪಿಕ್ ಗೆ ಕ್ವಾಲಿಫೈ ಆಗೋದೇ ದೊಡ್ಡ ವಿಷಯ. ಓಕೆ, ಆಗ್ತೀರಾ? ಈಗ 9th ಪ್ಲೇಸ್ ಅಲ್ಲಿ ಇದ್ದೀರಾ ಅಲ್ವಾ ಸಿಂಗಲ್ಸ್ ಅಲ್ಲಿ? ಹಾ ಮ್ಯಾಮ್. ಸೊ 6th ಪ್ಲೇಸ್ ಬರೋದು ಇಟ್ಸ್ ನಾಟ್ ಅ ಡೀಲ್ ಪಲ್ಲವಿ ಅವರಿಗೆ. ಅದೇ ತರ ಬೇರೆ ಪ್ಲೇಯರ್ಸ್ ಆಡ್ತಾ ಇರ್ತಾರಲ್ಲ, ಸೊ ನಾವು ಅವ್ರ ಪಾಯಿಂಟ್ಸ್ ನೋಡ್ತಾ ನಾವು ಅದನ್ನ ಇದ್ ಮಾಡ್ಕೊಂತ ಮ್ಯಾಚ್ ಮಾಡ್ಕೊಂತ. ಆಮೇಲೆ ಲೈಫ್ ಸ್ಟೈಲ್ ತುಂಬಾ ಮ್ಯಾಟರ್ ಆಗುತ್ತಲ್ವಾ? ನಿಮ್ಮ ಇಡೀ ಲೈಫ್ ಅನ್ನ ಇದಕ್ಕೆ ಮುಡಿಪಾಗಿಟ್ಟು. ಒಂದಿನ ಏನಾದ್ರು ಇಷ್ಟಪಟ್ಟ ಜಾಸ್ತಿ ತಿಂದ್ರು ಕಷ್ಟ, ಮತ್ತೆ ತಿಂದೇ ಇದ್ರು ಕಷ್ಟ. ಅಂದ್ರೆ ನಮ್ಗೆ ಏನ್ ಬೇಕೋ ಅದು, ಅಂದ್ರೆ ಇವಾಗ ರಿಕವರಿಗೆ ಏನ್ ಬೇಕೋ ಆ ಫುಡ್ ತಿಂದೇ ಇಲ್ಲ ಅಂದ್ರೂ ಕಷ್ಟ. ಎಂಡ್ಯೂರೆನ್ಸ್ ಕೂಡ ಬೇಕಾಗುತ್ತೆ. ಓಕೆ. ಸೊ ಪಲ್ಲವಿ ಅವ್ರ ಮೆಡಲ್ಸ್ ಗಳನ್ನ ಜೋಡಿಸ್ತಾ ಇದ್ರೆ ಇದೊಂಥರ ನೋಡಿ ಎಷ್ಟು ಚಂದ ಅನ್ಸುತ್ತಲ್ವಾ? ಲಿಟ್ರಲಿ ನಮ್ಮ ಹತ್ರ ಇರೋ ಮೆಡಲ್ಸ್ ನ ಕೌಂಟ್ ಮಾಡ್ತಾ ಇದ್ರೆ ನಮ್ಮ ಕಷ್ಟದ ಎಲ್ಲಾ ದಿನಗಳು ನೆನಪಾಗುತ್ತೆ. ಆಮೇಲೆ ಎಷ್ಟೋ ದಿನ ಹತ್ತಿರ್ತೀರಾ, ಆಗುತ್ತಾ ನನ್ನ ಕೈಲಿ ಅಂತ ನಿಮ್ಮನ್ನ ನೀವೇ ಕ್ವೆಶ್ಚನ್ ಮಾಡ್ಕೊಂಡಿರ್ತೀರಾ, ಇಲ್ಲ ನಾನ್ ಮಾಡಬಲ್ಲೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ. ಇದು ಫಸ್ಟ್ ನ್ಯಾಷನಲ್ ಮೆಡಲ್ ಡಬಲ್ಸ್ ಹೇಳಿದ್ರಲ್ಲ, ಸ್ಟೇಟ್ ಆದ ಕೂಡ್ಲೆ ಹೋದಂತದ್ದು, ಒಡಿಶಾಗೆ ಹೋದಂತದ್ದು. ವಾವ್. ಇದಲ್ವಾ ಸಾಧನೆ ಅಂದ್ರೆ? ಸಾಧನೆ ಅಂತಂದ್ರೆ ನನ್ ಕೈಲಿ ಏನು ಆಗೋದಿಲ್ಲ ಅಂತ ಅನ್ಕೊಳ್ಳೋದಲ್ಲ, ನನ್ ಕೈಲಿ ಎಲ್ಲಾನು ಸಾಧ್ಯ ಅಂತ ಸಾಧನೆಯ ಮೆಟ್ಟಿಲುಗಳನ್ನ ಏರ್ತಾ ಹೋಗೋದು. ನಾವು ನಮ್ಮ ಪ್ರಯತ್ನವನ್ನ ಪಟ್ರೆ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ನನ್ನ ಮಾತಲ್ಲಿ ಉದ್ಗಾರ ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ ಇದನ್ನ ನೋಡ್ತಾ ಇದ್ರೆ ನನಗೆ ಅಷ್ಟು ಹೆಮ್ಮೆ ಅಂತ ಅನಿಸ್ತಾ ಇದೆ ಪಲ್ಲವಿ ಅವರೇ. ಇಟ್ಸ್ ಲೈಕ್ ಏನೂ ಇಲ್ದಿರೋ ಸಾಧನೆ ಮಾಡ್ತಿರೋರು ನೀವು. ಎಷ್ಟೊಂದ್ ಜನ ಎಲ್ಲ ಇರುತ್ತೆ, ಬ್ಯಾಕಪ್ಸ್ ಇರುತ್ತೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಸ್ ಇರುತ್ತೆ, ಅಥವಾ ತುಂಬಾ ಗ್ರೇಟ್ ಸಪೋರ್ಟ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನೇನಾದ್ರೂ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಆಪರ್ಚುನಿಟೀಸ್ ಗಳು ಇರುತ್ತೆ. ಆಪರ್ಚುನಿಟಿಗಳು ಬಾಗ್ಲು ಕದವನ್ನ ತಟ್ಟಿದಾಗ ನನಗೆ ಬೇಡ ಅಂತ ಬಾಗ್ಲು ಹಾಕೊಂಡು ಕುತ್ಕೊಳ್ಳೋರೇ ಜಾಸ್ತಿ. ಆದ್ರೆ ಅದ್ ಎಲ್ಲದ್ರ ಮಧ್ಯ ಒಂದು ಸಣ್ಣ ಹಳ್ಳಿಯಿಂದ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಮೈಸೂರಿಗೆ ಬಂದು, ಮೈಸೂರಲ್ಲಿ ಏಕಾಂಗಿಯಾಗಿ ಹೋರಾಡ್ಕೊಂಡು, ಮನೆ ಮಾಡ್ಕೊಂಡು, ಮನೆದ ಇಡೀ ಜವಾಬ್ದಾರಿಗಳನ್ನ ನೋಡ್ಕೊಂಡು, ಪ್ರಾಕ್ಟೀಸ್ ಮಾಡ್ಕೊಂಡು, ದೇಶ ಮತ್ತೆ ಅಂತಾರಾಷ್ಟ್ರೀಯ ಗೇಮ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಷ್ಟು ಮೆಡಲ್ಸ್ ತಂದಿದ್ದೀರಲ್ಲ, ಇದು ಹ್ಯಾಟ್ಸ್ ಆಫ್. ತುಂಬಾ ಸ್ಫೂರ್ತಿ ಅಂತ ಅನ್ಸುತ್ತೆ. ನಿಮಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಯಾವ ತರ ಸ್ಫೂರ್ತಿಯಾಗಿ ತಗೊಳ್ತೀರಾ ಇದನ್ನ? ಅಂದ್ರೆ ನೀವೆಲ್ಲ ಹೇಳ್ತಾ ಇದ್ರೆ ಇವಾಗ ನಾನ್ ಫೇಸ್ ಮಾಡ್ಕೊಂಡ್ ಬಂದಿರೋ ಡೇಸ್ ಎಲ್ಲ ತುಂಬಾ ನೆನಪಾಗ್ತಾ ಇದೆ. ಅಂದ್ರೆ ಇದು 1 ದಿನ 2 ದಿನದಲ್ಲಿ ಬಂದಿಲ್ಲ, ಪ್ರತಿ ಒಂದ್ ದಿನಾನು ಅಷ್ಟು ಎಫರ್ಟ್ಸ್ ಹಾಕಿದೀನಿ ನಾನು ಇದಕ್ಕೋಸ್ಕರ.
ಸೊ ನಾನು ಯಾರಿಗಾದ್ರೂ ಹೇಳೋದು ಏನಂದ್ರೆ ಅವ್ರು ಸಪೋರ್ಟ್ ಮಾಡಿಲ್ಲ, ಇವ್ರು ಸಪೋರ್ಟ್ ಮಾಡಿಲ್ಲ, ಸೊ ನನ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ, ನನ್ನ ಯಾರು ಎಂಕರೇಜ್ ಮಾಡ್ತಿಲ್ಲ, ಈ ತರ ವರ್ಡ್ಸ್ ಎಲ್ಲ ಹೇಳಲೇಬೇಡಿ. ಮುಂದೆ ಒಂದಿನ ನೀವೇ ರಿಗ್ರೆಟ್ ಫೀಲ್ ಆಗ್ತೀರಾ, ನಾನು ಏನು ಮಾಡಿಲ್ವಲ್ಲ ಅಂತ. ಸೊ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಹೊರ್ಗಡೆ ತಂದು ನಿಮ್ ಪ್ರಯತ್ನ ಮಾಡಿ, ಆವಾಗ ಎಲ್ಲರೂ ನಿಮ್ ಹಿಂದೆ ಬರ್ತಾರೆ. ಇವಾಗ ನಾನು ಏನ್ ಮಾಡಿದೀನಿ, ನನ್ಗೆ ಇವಾಗ ಎಲ್ಲ ಸಿಗ್ತಾ ಇದೆ. ನಮ್ ಫ್ಯಾಮಿಲಿ ಪ್ರೌಡ್ ಫೀಲ್ ಆಗ್ತಾ ಇದೆ, ನನ್ ಫ್ರೆಂಡ್ಸ್ ಪ್ರೌಡ್ ಫೀಲ್ ಆಗ್ತಾ ಇದಾರೆ. ಎವ್ರಿ ಟೂರ್ನಮೆಂಟ್ ಹೋಗ್ ಬಂದ್ ನಾನು ಏನಾದ್ರು ಪೋಸ್ಟ್ ಮಾಡಿದ್ರೆ ಎಲ್ಲರೂ ರೀಪೋಸ್ಟ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಮಹಿಳೆಯರು, ಎಲ್ಲಾ ವೀಲ್ ಚೇರ್ ಆಗ್ಲಿ, ಆ ಸ್ಟೆಪ್ ತಗೊಂಡ್ಮೇಲೂ ನಿಮ್ಗೇನು ಸಿಕ್ಕಿಲ್ಲ ಅಂತಂದ್ರೆ ನಂಗೆ ಅವಾಗ ಹೇಳಿ, ಖಂಡಿತ ನಿಮ್ಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಫಸ್ಟ್ ನೀವು ಟ್ರೈ ಮಾಡಿ. ಸೊ ಇಂತ ಹೆಮ್ಮೆಯ ಮಾತುಗಳು ನಿಮ್ಮ ಬಾಯಿಂದ ಕೇಳಿ ನಿಜಕ್ಕೂ ಸಂತೋಷ ಅಂತ ಅನಿಸ್ತು. ಏನು ಅಂತಂದ್ರೆ ಪಲ್ಲವಿ ಅವರು ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟುತ್ತಾರೆ, ಸಾಮಾನ್ಯ ರೈತನ ಮಗಳಾಗಿ ಹುಟ್ಟುತ್ತಾಳೆ. ಸಾಮಾನ್ಯ ಮನೆಯ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿರುವಂತ ಹುಡುಗಿ, ಕಾರಣಾಂತರಗಳಿಂದ ಶಾಲೆಗೂ ಸಹ ಹೋಗೋದಿಕ್ಕಾಗೋದಿಲ್ಲ. ಆದ್ರೆ ಆ ಹುಡುಗಿ ಮನೇಲಿ ಕುತ್ಕೊಂಡು ನಾನು ಓದಲ್ಲ ಅಂತ ಹೇಳಿಲ್ಲ, ಆಕೆ ಶಾಲೆಗೆ ಹೋಗಿಲ್ಲ. ಆದ್ರೆ ನಿಮ್ಮ ಇಂಗ್ಲಿಷ್ ಇಸ್ ದ ಬೆಸ್ಟ್ ಇಂಗ್ಲಿಷ್. ಕಮ್ಯುನಿಕೇಶನ್ಸ್ ಆಗ್ಲಿ, ನೀವು ಕಲ್ತಿರೋ ಭಾಷೆಗಳು, ಅಥವಾ ಕನ್ನಡ ಓದೋದಿಕ್ ಬರುತ್ತೆ, ಬರೆಯೋದಿಕ್ ಬರುತ್ತೆ. ಇದು ನನ್ ಶಾಲೆಗೆ ಹೋಗಿಲ್ಲ ಅಂತ ಮನೆಯಲ್ಲಿ ಸುಮ್ನೆ ಕುತ್ಕೊಂಡಿತ್ತು ಅಂತಂದ್ರೆ ಇವತ್ತು ಹೆಬ್ಬೆಟ್ ಆಗಿರ್ಬೇಕಾಗಿತ್ತು. ಆದ್ರೆ ನೀವು ಇಷ್ಟು ಚೆನ್ನಾಗಿ ಓದ್ತೀರಾ, ಬರೀತೀರಾ, ಇಂಗ್ಲಿಷ್ ಅಲ್ಲೂ ಸಹ ಕಾನ್ವರ್ಸೇಷನ್ ಮಾಡ್ತೀರಾ, ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಅಲ್ಲಿಂದ ಯಾವಾಗ ಒಂದು ಅವಕಾಶ ತಾನಾಗಿ ಹುಡ್ಕೊಂಡು ಬಂತೋ ಅದನ್ನ ಗ್ರಾಬ್ ಮಾಡ್ತಾರೆ, ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಇದೇ ನಮ್ಮ ಜೀವನದಲ್ಲೂ ಆಗ್ಬೇಕಾಗಿರೋದು. ಅದಕ್ಕೆ ಏಬಲ್ಸ್ ಆಗ್ಲಿ, ಡಿಸೇಬಲ್ಸ್ ಆಗ್ಲಿ, ಸಾಮರ್ಥ್ಯ ಇರೋರಾಗ್ಲಿ, ಸಾಮರ್ಥ್ಯ ಇಲ್ದೇ ಇರೋರಾಗ್ಲಿ, ಸಾಮರ್ಥ್ಯ ಅನ್ನೋ ಪದ ಎರಡರಲ್ಲೂ ಇದೆ. ನಾವು ಅದನ್ನ ಬಳಸ್ಕೊಳ್ಬೇಕು. ಪಲ್ಲವಿ ಅವ್ರಿಗೆ ನಾವ್ ಎಲ್ರೂ ಸೇರಿ ವಿಶ್ ಮಾಡೋಣ. ಹೈದರಾಬಾದ್ಗೆ ಮ್ಯಾಚ್ಗೆ ಅಂತ ಹೋಗ್ತಾ ಇದ್ದೀರಾ, ಸೊ ತುಂಬಾ ಖುಷಿ ಆಯ್ತು ಕೇಳಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಪ್ರತಿ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಪಲ್ಲವಿ ಅವರು ಅಮ್ಮನ ಆಶೀರ್ವಾದ ತಗೊಂಡ್ ಹೋಗ್ತಾರಂತೆ, ಚಾಮುಂಡೇಶ್ವರಿ ಆಶೀರ್ವಾದನ. ಸೊ ಇವತ್ತು ನನಗ್ ಸಿಕ್ಕಿರೋ ಅದೃಷ್ಟ ಏನು ಅಂತಂದ್ರೆ, ನಿಮ್ ಜೊತೆ ನಾನು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದೀನಿ. ಇಬ್ರು ಹೋಗಿ ಒಟ್ಟಿಗೆ ಕೇಳ್ಕೊಳ್ಳೋಣ, ಎಲ್ಲ ಒಳ್ಳೇದಾಗ್ಲಿ. ಸೊ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಆದಷ್ಟು ಬೇಗ ಪಲ್ಲವಿ ಅವರು ಪ್ಯಾರಾ ಒಲಿಂಪಿಕ್ಸ್ಗೂ ಸಹ ಸೆಲೆಕ್ಟ್ ಆಗ್ಲಿ, ನಮ್ಮ ದೇಶದ ಬಾವುಟವನ್ನ ಎತ್ತಿ ಹಿಡಿಯೋ ತರ ಆಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.